ಹಲೋ, ಎಲ್ರಿಗೂ ನಮಸ್ಕಾರ. ನೋಡಿರ್ತೀರ ದೇವ್ರನ್ನ, ಇದು ಪ್ರಸಿದ್ಧ ಶಿವಮೊಗ್ಗದಲ್ಲಿ ಮಾರಿಕಾಂಬಾ ದೇವಿ. ನಾವು ನೋಡಿ, ಇದು ಬೇವಿನ ಆಚರಣೆ ಪದ್ಧತಿ, ಹರಕೆ ಹೊತ್ಕೊಂಡಿರ್ತಾರೆ ಜನ. ಹಂಗಾಗಿ ಹರಕೆ ಸಲ್ಲಿಸಕ್ಕೆ ಬರ್ತಾರೆ. ನಾವು ನಮ್ಮಮ್ಮ ಎಲ್ಲ ಹೋಗಿದ್ವಿ. ಇದು ನಮ್ಮ ಅತ್ತೆಯವ್ರ ಊರಿದು. ಒಂದೊಂದು ಊರಲ್ಲಿ ಒಂದೊಂದು ಆಚರಣೆ, ಒಂದೊಂದು ನಂಬಿಕೆ. ಆ ಜನ ಆ ಹರಕೆ ಸಲ್ಲಿಸೋ ರೀತಿ, ಅದು ಏನೋ ನಂಬಿಕೆ ನೋಡಿ. ಆ ಪದ್ಧತಿ, ಆ ಉಡುಗೆ ತೊಡುಗೆ ನೋಡಿ. ಎಷ್ಟೊಂದು ಜನ, ಲಕ್ಷಾಂತರ ಜನ ಹರಕೆ ತೀರಿಸಿ, ಇದು ಬೇವಿನ ಉಡುಗೆ ಅಂತಾರ, ಅದು ಎಷ್ಟೊಂದು ಜನ ಹರಕೆ ತೀರಿಸಿ ಎಲ್ಲ ಹಾಕಿದ್ದಾರೆ ನೋಡಿ. ಇದು ಮಕ್ಕಳಿಗೆ ಅದು ದೇವಿ ಹರಕೆ ಸಲ್ಲಿಸಾದ್ಮೇಲೆ ಅದು ಒಂದು ಪೂಜೆ ಪದ್ಧತಿ, ಏನೋ ನಂಬಿಕೆ, ಧೈರ್ಯ, ತಾಯಿ ಕಾಪಾಡುತ್ತೆ ಅಂತ. ಹಾಗಾಗಿ ನಾವು ಜಾತ್ರೆ ಎಲ್ಲ ರೌಂಡ್ ನೋಡಿದ್ವಿ. ತುಂಬ ಖುಷಿ ಆಯಿತು. 2 ವರ್ಷಕ್ಕೊಂದ್ಸಲ ನಡೆಯುತ್ತೆ ಜಾತ್ರೆ. ನಾನು ವರ್ಷವೂ ತಪ್ಪದೆ ಹೋಗ್ತೀನಿ. ಹಾಗೆ ಕೋಟೆ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡು ಆಶೀರ್ವಾದ ಪಡ್ಕೊಂಡು ನೋಡಿ, ಇಲ್ಲಿ ಗಂಜಿ ಹರಕೆ ಸಲ್ಲಿಸೋರು ಪ್ರಸಾದ ರೀತಿ ಕೊಡ್ತಾಯಿರ್ತಾರೆ ನೋಡಿ. ಇದೊಂಥರ ಪದ್ಧತಿ, ಆಚರಣೆ. ಏನೋ ಮಕ್ಕಳಿಗೆ ಎಲ್ಲ ಕೂರಿಸಿ ಏನೋ ಇದು ಮಾಡ್ಕೊಂಡಿರ್ತಾರೆ. ಅದನ್ನು ತಾಯಿ ನಂಬಿಕೆ, ಏನೋ ಒಳ್ಳೆಯದಾಗುತ್ತೆ ಅಂತ. ಆ ಥರ ಎಲ್ಲ ನೋಡಿ. ಕೆಲವೆಲ್ಲ ನೋಡಿರೋದೇ ಇಲ್ಲ ಅಂಥ ಅದ್ಭುತ ಆಚರಣೆಗಳು ಎಲ್ಲ ಮಾಡ್ತಾರೆ. ತಾಯಿಗೆ ತುಂಬ ಭಕ್ತರು, ಸಾವಿರಾರು ಭಕ್ತರು. ಅಲಂಕಾರ, ಹೂವಿನ ಅಲಂಕಾರ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಕೋಳಿಗೆ ಹರಕೆ, ತಾಯಿ ಮಾರಿಕಾಂಬಂಗೆ ಏನೇನು ಹರಕೆ ಒಪ್ಕೊಂಡಿರ್ತಾರೆ ಅದನ್ನೆಲ್ಲ ಸಲ್ಸಕ್ಕೆ ಬರ್ತಾರೆ. ನಾವು ದರ್ಶನ ಮಾಡಿ, ನಾವು ಆಶೀರ್ವಾದ ಪಡ್ಕೊಂಡು ತಾಯಿಗೆ ಪ್ರದಕ್ಷಿಣೆ ಹಾಕಿ ಪ್ರಸಾದ ಎಲ್ಲ ಸ್ವೀಕರಿಸಿ. ಎಲ್ಲರೂ ಬನ್ನಿ ಫ್ರೆಂಡ್ಸ್. 2 ವರ್ಷಕ್ಕೊಂದ್ಸಲ ಆಗುತ್ತೆ ಜಾತ್ರೆ. ಇದು ತುಂಬ ಪವರ್ಫುಲ್ ದೇವಿ, ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸುತ್ತೆ. ನೀವು ಬನ್ನಿ, ಫ್ಯಾಮಿಲಿ ಸಮೇತ ಬನ್ನಿ, ಆಶೀರ್ವಾದ ಪಡೆಯಿರಿ, ತಾಯಿಯ ದರ್ಶನ ಮಾಡಿ, ನಿಮ್ಮ ಸಕಲ ಇಷ್ಟಾರ್ಥಗಳನ್ನು ಪೂರೈಸ್ಕೊಳ್ಳಿ. ಒಂದೊಂದು ಊರಲ್ಲಿ ಒಂದೊಂದು ಆಚರಣೆ, ಆ ನಂಬಿಕೆ, ಅದು ನಾವು ಎಲ್ಲೂ ನೋಡಿರೋದೇ ಇಲ್ಲ ಕೆಲವು ಕಡೆ ಎಲ್ಲ. ಹಂಗಾಗಿ ಹೊಸ ಅನುಭವ, ಹೊಸ ಅದನ್ನು ನೋಡಿ ತಿಳ್ಕೊಳ್ಳೋ ರೀತಿ ತುಂಬ ಚೆನ್ನಾಗಿರುತ್ತೆ. ಫೈನಲಿ ಜಾತ್ರೆ ಎಲ್ಲ ರೌಂಡ್ ಹಾಕಿ ಹೊರಟ್ವಿ ಮನೆಗೆ. ಜೈ ಓಂ ಶಕ್ತಿ.